ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ಕ್ಷಮಿಸಿಬಿಟ್ಟು ಎಲ್ಲರೂ ನಿಮ್ಮ ಮಕ್ಕಳಿಗೆ. ಮಕ್ಕಳೆಲ್ಲ ತಪ್ಪು ಮಾಡ್ತಾರೆ. ಆ ಮಕ್ಕಳ ತಪ್ಪಿಗೆಲ್ಲ ಸರಿಯಾಗಿ ದಾರಿಯನ್ನು ತೋರಿಸಿ ಅವರನ್ನೊಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಮಕ್ಕಳನ್ನು ಕೈ ಪೂಜೆ, ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂಥ ತಾಯಿ ಪೂಜೆ, ಗುರು ಶಿಷ್ಯ ಗುರು ಒಂದಾಗುವ ದಿನ ತಾಯಿ ಪೂಜೆ. ಮಹಾದೇವ, ಮಹದೇಶ್ವರ, ಜಗದೀಶ್ವರ, ಪರಮೇಶ್ವರ, ಈಶ್ವರ, ಶಿವಶಕ್ತಿ ಒಂದಾಗುವ ದಿನ ತಾಯಿ ಪೂಜೆ. ಶಿಷ್ಯನಾದವನು ಸರ್ವಸ್ವವನ್ನು ತನ್ನ ಗುರುವಿಗೆ ಅರ್ಪಿಸಿ, ಗುರುವೇ ನಿನ್ನ ಪಾದ ಸೇವೆ, ನಿನ್ನ ಪಾದ ಧೂಳಾಗಿ ನನ್ನನ್ನೊಂದು ಪರಿಪೂರ್ಣವಾಗಿ ಸ್ವೀಕರಿಸು ಗುರುವೇ, ನಾನು ನಿನ್ನ ಪಾದ ಧೂಳಿನಲ್ಲಿರ್ತೇನೆ ಅಂತೇಳಿ ಭಿಕ್ಷೆಯನ್ನು ಬೇಡುವ ದಿನ ತಾಯಿ ಪೂಜೆ. ಹಾಗೆ ಆ ತಾಯಿ ಪೂಜೆಗೆ ಗುರು ಶಿಷ್ಯರು ಒಂದಾಗುವ ದಿನ, ಶಿಷ್ಯನು ಗುರುವನ್ನು ಸ್ವೀಕರಿಸುವ ದಿನ, ತನ್ನನ್ನು ತಾನು ತಿಳಿಲಿಕ್ಕೆ ಮೊದಲ ಹೆಜ್ಜೆಯನ್ನು ಇಡುವ ದಿನ ತಾಯಿ ಪೂಜೆ. ಸರ್ವವು ನೀನೆ, ಸರ್ವವು ನೀನೆ ಅಂತೇಳಿ ಆ ತಾಯಿ ಪೂಜೆಯಲ್ಲಿ ಹೋದ ವರ್ಷ ಗುರುಮಾಲೆ ಧಾರಣೆ ಮಾಡಿ ಗುರುದೇವರ ಆಶೀರ್ವಾದ ಅಂತೇಳಿದರೆ ಮಾತಾಡುವವರ ಆಶೀರ್ವಾದ ಅಲ್ಲ, ಅದು ಗುರುದೇವರು ಅಂತೇಳಿದರೆ ಗುರುದೇವರು ಅಂತ ಹೋಗಿ ಅದು ಗುರುದೇವರಲ್ಲಿ ಹೋಗಿ ಮುಟ್ತದೆ. ಗುರುದೇವರ ಆಶೀರ್ವಾದ ಅಂತೇಳಿದರೆ ಆದ ಕಾರಣ ಹೇಳಿದ್ದು ಗುರುದೇವ ಅಂತೇಳಿದರೆ ಪರಮಶ್ರೇಷ್ಠ ಮಂತ್ರ. ಗುರುದೇವ ಅಂತ ಹೇಳಿದರೆ ಪರಮಶ್ರೇಷ್ಠ ನಾಮಸ್ಮರಣೆ. ಅದು ಶಿವಪುರದಲ್ಲಿ ಕೂತ್ಕೊಂಡು ಹೇಳಬೇಕು ಅಂತ ಇದ್ದರೆ ಇಲ್ಲೇ ಕೂತ್ಕೊಂಡು ಹೇಳಲಿಕ್ಕೆ ಸಾಧ್ಯ, ಬೇರೆ ಎಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೋದ ವರ್ಷ ಗುರುಮಾಲೆ ಧಾರಣೆ ಮಾಡಿ ತಾಯಿ ಪೂಜೆಯಲ್ಲಿ ಭಾಗವಹಿಸಿ ಗುರು ಸೇವೆಯನ್ನು ಮಾಡಿ 1 ವರ್ಷ ಆ ಗುರುಮಾಲೆ ಧಾರಣೆ ಮಾಡಿ 1 ವರ್ಷ ಗುರುವಿನ ಸೇವೆಯ ಜೊತೆ ಸಂಸಾರದ ಸೇವೆಯನ್ನು ಮಾಡಿಕೊಂಡು ಒಂದು ಮಗು ಇವತ್ತಿಗೆ ಇಲ್ಲಿ ನನ್ನ ಜೊತೆ ಬಂದಿದೆ. 1 ವರ್ಷ ಗುರುಮಾಲೆ ಧಾರಣೆ ಮಾಡಿ 1 ವರ್ಷಕ್ಕೆ ಆಗುವಾಗ ಆತ್ಮ ಶುದ್ಧವಾಗಿದ್ದರೆ, ನಿಜವಾಗಿ ಗುರುವನ್ನು ಅಂತರಾತ್ಮಲ್ಲಿ ಇಟ್ಟುಕೊಂಡಿದ್ದರೆ, ಒಂದು ಸಾಫ್ಟ್ವೇರ್ ಹುಡುಗ ಇವನು, ಗೊತ್ತಾಯ್ತಾ? ಇವನೊಂದು ಸಾಫ್ಟ್ವೇರ್ ಹುಡುಗ, ಒಂದು ಕಂಪನಿಯಲ್ಲಿರುವ ಡಾಕ್ಟರ್ ಮಗ. ಸಾಫ್ಟ್ವೇರ್ ಹುಡುಗ, ಒಂದು ಡಾಕ್ಟರ್ ಮಗ. ಮನೆಯಲ್ಲಿ ಒಂದು ಪಾತ್ರೆ ಕೂಡ ತೊಳೆದಿರಲಿಕ್ಕಿಲ್ಲ, ಮನೆಯಲ್ಲಿ ಒಂದು ಗುಡಿಸಿ ಕೂಡ ಇರಲಿಕ್ಕಿಲ್ಲ, ಮನೆಯಲ್ಲಿ ಒಂದು ಏನು ಕೆಲಸ ಮಾಡದೆ ಖುಷಿಯಾಗಿ ನಿದ್ರೆ ಮಾಡಿಕೊಂಡು, ಖುಷಿ ಬಂದಾಗಿ ಎದ್ದುಕೊಂಡು, ಖುಷಿ ಬಂದಾಗಿ ಹುಡುಗರೊಟ್ಟಿಗೆ ತಿರುಗಿಕೊಂಡು, ಯಾವ್ಯಾವ ಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲ ಒಂದು ಪ್ರದಕ್ಷಿಣೆ ಬಂದು ಆ ಗುರುಗಳು ಈ ಗುರುಗಳು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಕೊನೆಗೆ ಬಂದು ನಿಂತದ್ದು ಗೋಪಾಲಪುರ ಗುರುಮನೆ ಮೈಸೂರಿನಲ್ಲಿ. ಗುರುಮಾಲೆ ಧಾರಣೆ ಮಾಡಿದರೆ
ಅಂತರಾತ್ಮದಿಂದ ಗುರು ಮಾಲೆ ಧಾರಣೆ ಮಾಡಿದರೆ ನಿಜವಾಗಿ ಆಧ್ಯಾತ್ಮಿಕ ಪಯಣವನ್ನೊಬ್ಬ ಮಾಡ್ತಾನೆ ಅಂತ ಹೇಳಿದರೆ ಅದಕ್ಕೊಂದು ಒಳ್ಳೆಯ ಒಂದು ಉದಾಹರಣೆ ಅಂತ ಹೇಳಿದರೆ, ಕಣ್ಣಿಗೆ ಕಾಣುವ ಉದಾಹರಣೆ ಏನು ಅಂತ ಹೇಳಿದರೆ ಈ ಮಗು. ಅಷ್ಟು ಪ್ರೀತಿಯಲ್ಲಿ ಸಾಕಿದೆ ಈ ಮಗುವನ್ನು. ಇದು ಆ ಮಗುವಿಗೆ ಸಿಕ್ಕಿದ ಒಂದು ವರ ಇವತ್ತು. ಇನ್ನು ಅದು ಯಾವ ರೀತಿ ತಗೊಂಡು ಹೋಗ್ತದೆ, ಯಾವ ರೀತಿ ಬೆಳೆಸ್ತದೆ ನನಗೆ ಗೊತ್ತಿಲ್ಲ. 1 ವರ್ಷದಲ್ಲಿ ನನಗೆ ಆ ಮಗು ಕೊಟ್ಟೊಂದು ಉತ್ತರ. ಸಂಸಾರವನ್ನು ನಡೆಸಿಕೊಂಡು, ಗುರುವೇ ಯಾವುದು ಬೇಡ, ನಿಮ್ಮ ಪಾದವೇ ನನಗೆ ಅಂತ ಹೇಳಿದರೆ ಅಲ್ಲಿ ಅಪ್ಪ ಅಮ್ಮ ಬಿಡುವುದಿಲ್ಲ. ಅಪ್ಪ ಅಮ್ಮನ ಕಿರುಕುಳ. ನನಗಿರೋದು ಒಂದು ಮಗ ಅಂತೇಳಿ, ನಾನು ಒಂದು ಮಗನನ್ನು ಏನು ಮಾಡ್ತೀರಿ ನೀವು ಅಂತೇಳಿ. ನಾನೇನು ಮಾಡೋದು, ನನಗೆಂತ ಮಾಡಲಿಕ್ಕೆ ಆಗ್ತದೆ? ಅದಾಗಿ ಬಯಸಿ ಬಂದದ್ದು ಅದಾಗಿ ಅನುಭವಿಸ್ತಾ ಉಂಟು, ಅದಾಗೆಲ್ಲ ಮಾಡ್ತಾ ಉಂಟು. ನೀವೆಂಥ ಕಟ್ಟ ಹಾಕಿದರೂ ನಡೆಯುವುದಿಲ್ಲ, ಅದು ಏನು ಮಾಡಿದರೂ ನಡೆಯುವುದಿಲ್ಲ. ಅದೇನಾಗಬೇಕು ಅದೇ ಆಗೋದು. ಆಗ ಏನು ಹೇಳ್ತಾರೆ, ಸತ್ಯದಲ್ಲಿ ಬೋಧನೆ ಮಾಡ್ತಾರೆ. ಸಂಸಾರದಲ್ಲಿ ಇದ್ದುಕೊಂಡೇ, ಸಂಸಾರವನ್ನು ನೋಡಿಕೊಂಡೆ, ಅಪ್ಪ ಅಮ್ಮನ ಜೊತೆ ಇದ್ದುಕೊಂಡೆ, ಅಪ್ಪ ಅಮ್ಮನ ಸೇವೆಯನ್ನು ಮಾಡಿಕೊಂಡೇ ಗುರುವಿನ ಸೇವೆಯನ್ನು ಮಾಡು ಅಂತ ಹೇಳೋದ್ರಲ್ಲಿ 1 ವರ್ಷ ಆ ಕಡೆ ಮನೆಯು ಈ ಕಡೆ ಗುರು ಸೇವೆ, ಆ ಕಡೆ ಮನೆಯು ಈ ಕಡೆ ಗುರು ಸೇವೆ. ಆದರೆ ಪರಿಪೂರ್ಣವಾಗಿ ಅದು ಗುರು ಸೇವೆಯಲ್ಲಿ ಅದು ಮಗ್ನವಾಗಿದೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಗ್ಲಾಸ್ ತೊಳಲಿಕ್ಕೆ ಗೊತ್ತಿಲ್ಲದವ ಇವತ್ತೊಂದು 10 ಜನರಿಗೆ ಅವನ ಕೈಯಾರೆ ಒಂದು ಪ್ರಸಾದ ಮಾಡಿ, ಏನೋ ಒಂದು ಮಾಡಿ ಒಂದು ಕೊಡುವಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳಿ. ಇದು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕಾದಂಥ ವಿಷಯ. ಇದು ಅಂತರಾತ್ಮದಿಂದ ಗುರುವನ್ನು ಪೂಜಿಸಿದರೆ ಒಳಗಾಗುವ ಪರಿವರ್ತನೆ ಏನು? ಇವತ್ತು ಪ್ರತಿಯೊಬ್ಬರಿಗೆ ಹೋಗಿ ಕೈ ಮುಗ್ದು ಗುರುವೇ ಶರಣಂ, ತಿರುಚಿಟ್ರಂಬಲಂ, ನಮಃ ಶಿವಾಯ ಅಂತ ಹೇಳುವ ಪರಿಸ್ಥಿತಿ ಆಗಿದೆ. ಇದೇ ರೀತಿ ಇನ್ನೊಂದು ಮಗು ಇದೆ. ಆ ಮಗುಗೆಲ್ಲ ಜವಾಬ್ದಾರಿ ಕೊಟ್ಟು ಬಂದಿದ್ದೇನೆ, ಸ್ವರೂಪ ಅಂತೇಳಿ. ಈ ಸಲ ಬಂದದವನು, ಅವ 1 ವರ್ಷ ಎಲ್ಲ ಆಗಲಿಲ್ಲ. ಅವೀಗ ಒಂದು ತಿಂಗಳು ಕೂಡ ಆಗಲಿಲ್ಲ ಬಂದವನು. ಅರ್ಥ ಆಯ್ತಾ? ಅವನಿಗೆಲ್ಲ ಜವಾಬ್ದಾರಿ ಕೊಟ್ಟು ನೋಡಿಕೊ ನೀನು, ಇದರ ಅವನು ಬರಬೇಕಿತ್ತು. ಕಾರಣ ಏನು? ಅಲ್ಲಿ ನೋಡಬೇಕು ಜವಾಬ್ದಾರಿ. ಗುರುವಿನ ಕರ್ತವ್ಯವನ್ನು ನಡೆಸಬೇಕು. ಗುರು ಏನು ಹೇಳ್ತಾರೆ ಅದನ್ನು ನಡೆಸಿಕೊಂಡೇ ಹೋಗಬೇಕು. ಗುರುವಿಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಎಲ್ಲ ಆಗಬಾರ್ದು. ಅದು ಇದು ಆಚೆ ಈಚೆದೆಲ್ಲ ಕೇಳಬಾರ್ದು. ಎಲ್ಲ 1 ಸಲ ಪ್ರೀತಿಯಿಂದ ಹೇಳ್ತಾರೆ, 2 ಸಲ ಪ್ರೀತಿಯಿಂದ ಹೇಳ್ತಾರೆ, 3 ಸಲ ಪ್ರೀತಿಯಿಂದ ಹೇಳ್ತಾರೆ, 4 ಸಲ ಪ್ರೀತಿಯಿಂದ ಹೇಳ್ತಾರೆ, 5ನೇ ಸರ್ತಿ ಪ್ರೀತಿಯಿಂದ ಹೇಳ್ತಾರೆ, 6ನೇ ಸರ್ತಿ ಆಗುವಾಗ 6 ಮುಖ ಆಗ್ತಾರೆ. ಸುಬ್ರಹ್ಮಣ್ಯನಿಗೆ ಒಂದು ಹೆಸರಿದೆ, 6 ಮುಖ ಅಂತೇಳಿ. 6 ಮುಖ ಅಂದರೆ ಏನು ಗೊತ್ತುಂಟ? 6 ಮುಖಗಳು. 6 ಮುಖಗಳೆಲ್ಲ ಸುಬ್ರಹ್ಮಣ್ಯ ಅಂತ. ಒಂದು ಮನುಷ್ಯನ ರಿಯಲ್ ಫೇಸ್ 6 ಮುಖಗಳು. ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರ ಎಂಬ 6 ಮುಖಗಳು. ಈ 6 ಮುಖಗಳು ಉಂಟು. ನಮಗೆ ಕಾಣೋದು ಮಾತ್ರ ಒಂದು ಮುಖ. ಈ ಸತ್ಯ ವಿಷಯ. ಅದನ್ನು ಸುಬ್ರಹ್ಮಣ್ಯನಲ್ಲಿ ಹೇಳಿಕೊಟ್ಟಂಥ ಜ್ಞಾನ ಅದು. ಆ 6 ಮುಖವನ್ನು ಒಂದು ಮುಖ ಮಾಡಿ ಗೆದ್ದವನು. ಆದ ಕಾರಣ ಸುಬ್ರಹ್ಮಣ್ಯ. ಅವನಿಗೆ ಎಲ್ಲವೂ ಅದು ಪಾಸಿಟಿವ್ ಆಗ್ತದೆ. ಅವನಿಗೆ ಕಾಮ ಅಂತೇಳಿ ಬಂದರೂ ಅದು ದೈವಿಕ ಸ್ಥಿತಿಯಾಗಿ ಹೋಗ್ತದೆ, ಕ್ರೋಧ ಅಂತೂ ಬಂದರೂ ಅದು ದೈವಿಕ ಸ್ಥಿತಿಯಲ್ಲಿ ಹೋಗ್ತದೆ. ಎಲ್ಲವೂ ದೈವಿಕ ಸ್ಥಿತಿಯಲ್ಲಿ ಒಂದು ಮಾಡಿ ನಿಲ್ಲಿಸಿದವ. ಪ್ರತಿಯೊಂದು ವಿಷಯವನ್ನು ಅರಿಷಡ್ವರ್ಗಗಳನ್ನು ತನ್ನ ಒಳಗೆ ಇಟ್ಟುಕೊಂಡು ಅದು ಹೇಗೆ ಬೇಕು, ಇವ ಹೇಗೆ ಬೇಕು, ಇವ ಏನು ಹೇಳ್ತದೆ ಆ ರೀತಿ ಅದು ಕೇಳ್ತದೆ. ಇದೊಂದು ಜ್ಞಾನಿಯ ಕತೆ, ಒಂದು ಯೋಗಿಯ ಕತೆ. ಅದರ ಸುಬ್ರಹ್ಮಣ್ಯ ಅಂತ ಹೇಳಿದ್ರು. ಸುಬ್ರಹ್ಮಣ್ಯದ ತತ್ವ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ಸುಬ್ರಹ್ಮಣ್ಯ ಯಾಕೆ ಬಂತು ಅಂದರೆ ಅದು ತೈಪೂಜೆ. ತೈಪೂಜೆಗೆ ಸುಬ್ರಹ್ಮಣ್ಯನ ಪೂಜೆ ಆಗೋದು. ಇಂಥ ತೈಪೂಜೆಯಲ್ಲಿ ನಿಜವಾಗಿ ಭಾಗವಹಿಸಿದವರು ಸ್ಥಿತಿಯನ್ನು ಹೇಳೋದು, ಸತ್ಯವೇ ಹೇಳೋದು. ಗುರುದೇವರ ಸಮಾಧಿಯಲ್ಲಿ ಕೂತ್ಕೊಂಡು ಹೇಳೋದು, ಬೇರೆ ಎಲ್ಲಿ ಕೂತ್ಕೊಂಡು ಹೇಳೋದಲ್ಲ ಇದು. ಗುರುದೇವರ ಸಮಾಧಿಯಲ್ಲಿ ಕೂತುಕೊಂಡು ಹೇಳುವಂಥ ವಿಚಾರ ಸತ್ಯ ವಿಚಾರ ಇದು. ನಿಜವಾಗಿ ಒಬ್ಬರು ಆತ್ಮಾರ್ಪಣವಾಗಿ ಗುರು ಸೇವೆ ಮಾಡಿದರೆ ಯಾವ ರೀತಿ ಇರ್ತಾರೆ ಅಂತ ಹೇಳುವುದಕ್ಕೆ ಒಂದು ಸಾಕ್ಷಿಯಾಗಿ ಸಿಕ್ಕಿದ ಒಂದು ಮಗು ಇವತ್ತು. ಇನ್ನೊಂದು ಮಗು ಏನು ಮಾಡ್ತಾರೆ ನೋಡಬೇಕು. ಅದು ಇನ್ನೂ 1 ವರ್ಷ ಹೋಗಬೇಕು. ಅದು 1 ವರ್ಷದಿಂದ 1 ವರ್ಷಕ್ಕಿರುವ ವಿಚಾರ. 1 ವರ್ಷದಿಂದ 1 ವರ್ಷಕ್ಕೆ ಎಷ್ಟು ಪರಿವರ್ತನೆ ಆಗಬೇಕು ಅಂತ ಹೇಳೋದು.
ಅಷ್ಟಕ್ಕೂ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಹೊರಗೆ ಸಾಫ್ಟ್ವೇರ್ ಕೆಲಸ ಮಾಡಿಕೊಂಡು ಕಂಪೆನಿ CEO ಎಲ್ಲ ಆಗಿಕೊಂಡು ಯಾವ್ಯಾವ ರೀತಿ ಇದ್ದುಕೊಂಡು ಎಲ್ಲ ಬಿಟ್ಟುಕೊಂಡು ಶರ್ಟ್ ತೆಗೆದುಕೊಂಡು ವಸ್ತ್ರ ಕಟ್ಟಿಕೊಂಡು ಗುರುವೇ ತಿರುಚಿಟ್ರಂಬಲಂ ಇದುವೇ ಸತ್ಯ, ಬೇರೆ ಇಂಥದ್ದು ಕಾಣ್ತಾ ಇಲ್ಲ ಇಲ್ಲಿ ಅಂತ ಹೇಳ್ತಾ ಉಂಟು ಆ ಮಗುವಿನ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತಾಯ್ತು. ಅದು ಇಲ್ಲಿಂದಲೇ ತೋರಿಸ್ಬೇಕು ಅಂತಾಯ್ತು ಅಷ್ಟೇ, ಬೇರೆ ಎಂತಲ್ಲ. ಪ್ರಪಂಚಕ್ಕೆ ತೋರಿಸು ಅಂದರೆ ಏನು? 4 ಭಕ್ತಾದಿಗಳಿಗೆ ತಿಳಿಸುವುದು ಅಷ್ಟೇ. 4 ಭಕ್ತಾದಿಗಳಿಗೆ ತಿಳಿದ್ರೆ, ಒಬ್ಬರಿಗೆ ತಿಳಿದ್ರೆ ಸಾಕು, ಅದು ಪ್ರಪಂಚ ತಿಳಿದಾಗಿ. ಹಾಂ, ನೀನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಿನಗೆ ಬಿಟ್ಟ ವಿಚಾರ, ನನಗೆ ಬಿಟ್ಟ ವಿಚಾರ ಅಲ್ಲ. ಅದು ಪ್ರಕೃತಿಯಲ್ಲಿ ಏನು ಬರ್ತದೆ ಅದನ್ನು ಹೇಳುದು. ಗುರುಸೇವೆ ಮಾಡುವಾಗ ಏನು ಬೇಕಾದ್ದು ಅಂತ ಕೇಳೋದು ಮುಖ್ಯವಾಗಿ. ಗುರುಸೇವೆ ಮಾಡುವಾಗ ಬೇಕಾದ್ದು ಪ್ರೀತಿ ಮಾತ್ರ, ಮುಗ್ಧತೆ, ಪ್ರೀತಿ, ಸತ್ಯ, ಇಷ್ಟೇ ಬೇಕಾದ್ದು ಗುರುಸೇವೆಗೆ. ಗುರುತತ್ವ ಯಾವಾಗ ನಿನ್ನೊಳಗೆ ಹೋಗ್ತದೆ ಆವಾಗ ನೀ ಗುರು ಅಂದರೆ ಏನಂತೇಳಿ ಅರ್ಥ ಆಗ್ತದೆ. ಇಲ್ಲಿ ಯಾರು ಹೇಳಿ ಕೇಳಿ ಧ್ಯಾನ ಮಾಡಿ ಯೋಗ ಮಾಡಿ ತಪಸ್ಸು ಮಾಡಿ ಗುರು ಆಗೋದಿಲ್ಲ, ಇದು ಸತ್ಯ. ಅವನವನು ಪಡ್ಕೊಂಡು ಬಂದರೆ ಅವನು ಗುರುವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಅಂಥವನು ಎಲ್ಲಿ ಕೂತ್ಕೊಂಡ್ರು ಸರಿ, ಯಾವ ಒಂದು ಗಲೀಜಲ್ಲಿ ಕೂತ್ಕೊಂಡ್ರು ಸರಿ, ಒಂದು ವರ್ಷ ಸ್ನಾನ ಮಾಡಿದ್ರು ಸರಿ, ಆ ಗುರು ಎಂಬ ಸ್ಥಿತಿಯನ್ನು ಹೇಳುದು ನಾನು. ಅವ ಯಾವ ರೀತಿ ಇದ್ರೂ ಸರಿ, ಅಲ್ಲಿ ಕೂಡ್ಕೊಂಡು ಬಿದ್ದರೂ ಸರಿ, ಅವನನ್ನು ಪೂಜಿಸುವರು ಬಂದೇ ಬರ್ತಾರೆ. ಪ್ರಕೃತಿಯೇ ಕಳಿಸ್ತದೆ, ಹೋಗು. ಅದು ನಿಜವಾದ ಗುರುವಿನ ಸ್ಥಿತಿ. ಅದು ಅಷ್ಟು ಸುಲಭದಲ್ಲಿ ಗುರುವನ್ನು ಕಂಡಿಡ್ಲಿಕ್ಕೆ ಆಗುವುದಿಲ್ಲ. ಅಂಥ ಒಂದು ಸ್ಥಿತಿ ಗುರು ಅಂದರೆ, ಅಂಥ ಒಂದು ಆಕರ್ಷಣೆ ಅದು ಗುರು ಅಂತ ಹೇಳಿದರೆ. ಅದು ಹೇಳಿರ್ತದೆ. ಆಕರ್ಷಣೆ ಆಗೋದು ಎಲ್ಲಿಂದ? ಜನ್ಮದಿಂದ ಆಗೋದು. ನಾವು ನೆನೆಸ್ತೇವೆ ಆಕರ್ಷಣೆ ಎಂಬ ವಿಚಾರ ಈ ಜನ್ಮದಲ್ಲಿ ಆಗ್ತಾ ಇರೋದು ಅಂತೇಳಿ. ಈ ಜನ್ಮದ ವಿಚಾರವೆಲ್ಲ, ಆಕರ್ಷಣೆ ಎಂಬುದು ಜನ್ಮದ ವಿಚಾರ. ಇದನ್ನೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿ ಪರಿವರ್ತನೆ ಆಗ್ತದೆ? ಒಂದು ಯೋಗ ಮಾಡುವವರು, ಒಂದು ಧ್ಯಾನ ಮಾಡುವವರು, ಅಲ್ಲ ಇನ್ನು ಅನೇಕ ರೀತಿಯಲ್ಲಿ ಸಾಧನೆ ಮಾಡುವವರು ಈ ರೀತಿಯಾಗಿ ಬರಲಿಕ್ಕೆ ಸಾಧ್ಯವಾ? ಇಷ್ಟು ಎಜುಕೇಷನ್ ಇದ್ದು ಇನ್ನೊಬ್ಬ ಹುಡುಗ ಇದ್ದಾನೆ, ನಾಚಿಕೆ ಆಗ್ತದೆ ಅವರಿಗೆ. ಗುರು ನಾಚಿಕೆ ಬಿಡಿಸ್ತಾರೆ. ಅವಮಾನ ಮಾಡಿ 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 ಕಣ್ಣೀರಾಕಿಸಿ ಒಂದು ದಿನ ಆ ಕಣ್ಣೀರು ಉಂಟಲ್ಲ, ಅಮೃತ ಧಾರೆ ಆಗ್ತದೆ. ತಿರುಚಿಟ್ರಂಬಲ ಭಕ್ತರು, ತಿರುಚಿಟ್ರಂಬಲ ಅಲ್ವಾ? ಅದೇ ಸತ್ಯ. ಆಗ ಗುರುವಿನ ಸೇವೆ ಒಂದು ಸರಿಯಾದ ರೀತಿಯಲ್ಲಿ ಮಾಡಿದರೆ, ಒಂದು ಅಂತರಾತ್ಮದಿಂದ ಆ ಗುರುವಿನ ಸೇವೆಯನ್ನು ಮಾಡಿದರೆ ಅದರಲ್ಲಿ ಸಿಕ್ಕುವ ಫಲ, ಅದರಲ್ಲಿ ಸಿಕ್ಕುವ ಜ್ಞಾನ. ಯಾಕೆ ಹೇಳ್ತೇನೆ ಅಂತೇಳಿದ್ರೆ, ಏನೂ ಗೊತ್ತಿಲ್ಲದವರು ಸಡನ್ 1-2 ದಿನದಲ್ಲಿ ಅವರಿಗೆ ತಿಳಿದ ರೀತಿಯಲ್ಲೆಲ್ಲ ಏನೋ ಒಂದು ರೀತಿಯ ಪ್ರಸಾದ ಮಾಡಿ 10 ಜನರಿಗೆ ಬಳಸುವಷ್ಟು ಆಯಿತು ಅಂತ ಹೇಳಿದರೆ ಅದು ತೃಪ್ತಿಯೇ ಸರಿ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಆದ ಕಾರಣ ಹೇಳೋದು, ತೃಪ್ತಿ ಪಡುವ ಸ್ಥಳ ತಿರುಪತಿ. ಎಲ್ಲಿ ತೃಪ್ತಿ ಉಂಟು ಅಲ್ಲಿ ತಿರುಪತಿ ಉಂಟು. ನೀವು ತಿರುಪತಿಗೆ ಹೋಗಬೇಡಿ, ನಿಮ್ಮ ಒಳಗೆ ತೃಪ್ತಿಯನ್ನು ಕಂಡುಕೊಂಡು ಆ ತಿರುಪತಿ ನಿಮ್ಮಲ್ಲಿಗೆ ಬರ್ತದೆ. ನಿಮ್ಮೊಳಗೆ ತೃಪ್ತಿಯನ್ನು ಕಂಡುಕೊಳ್ಳಿ. ಎಂಥ ಒಂದು ಹುಡುಗ ಸಿಕ್ಕಿದ್ದಾನಲ್ಲ, ಇಷ್ಟೆಲ್ಲ ಅವಮಾನವನ್ನು ಸಹಿಸಿಕೊಂಡು, ಇಷ್ಟೆಲ್ಲ ವಿಷಯವನ್ನು ಸಹಿಸಿಕೊಂಡು, ಹುಡುಗರು ಹೇಳಿದ ಪ್ಯಾಂಟ್ ಶರ್ಟ್ ತೆಗೆದು ಬಿಸಾಡಾಚೆ. ನಾನೊಟ್ಟಿಗಿರುವಾಗ ಪಂಚಶಲ್ಯ ಕಟ್ಟಿಕೊಂಡು ಹೇಗಿರ್ಬೇಕು ಆಗಿರು. ಒಂದೇ ಒಂದು ಸಲ ಹೇಳಿದ್ದು, ಸಾರಿ ಗುರುತೇನು, ನಡಿಯ ನೀನು ಇಲ್ಲಿಂದ, ಎಂಥ ಕಳ್ಳನಾಗಿ ನೀನು 24 ಗಂಟೆ ತಪ್ಪು ಮಾಡಿಕೊಂಡು ಯಾವ ಸ್ಥಿತಿಯಲ್ಲಿ ಇದ್ದುಕೊಂಡು ನಡಿತೀಯಲ್ಲ. ತಪ್ಪಾಯ್ತು ಗುರುದೇವ. ಆ ನಗು ಮುಖ, ಎಷ್ಟು ಹೇಳಿದ್ರು ಗುರುವನ್ನು ರಿಸೀವ್ ಮಾಡೋ ರೀತಿ, ಆ ಮಂಡಿ ಹಾಕಿ, ಗುರುವೇ ತಪ್ಪಾಯ್ತು ಗುರುವೇ, ಎಲ್ಲವೂ ನೀವೇ ಮಾಡಿಸೋದು. ಆ ಹೇಳುವ ರೀತಿ, ಆ ಸೌಮ್ಯತೆ, ಆ ನಗು. ಆಗ ಏನಾಗ್ತದೆ ಗೊತ್ತಾ? ನೀನು ನಗು ಕೊಡುವಾಗ ಈ ಕಡೆಯಿಂದ ನಗು ಸಿಗ್ತದೆ. ನೀನು ಸೌಮ್ಯತೆ ತೋರಿಸಿದ್ರೆ ಈ ಕಡೆಯಿಂದ ಸೌಮ್ಯತೆ ಸಿಗ್ತದೆ. ಹೇಳೋದರ್ಥ ಆಗ್ತದೆ? ಗುರು ಹೇಗಿದೆ ಕನ್ನಡ ಇದ್ದಾಗೆ, ನೀನು ಏನು ಕೊಡ್ತಿ ಅದು. ಕೆಲವರು ಕಾಮವನ್ನೇ ಕೊಟ್ಟು ಬಿಡ್ತಾರೆ. ನೀನು ಕೊಟ್ಟದ್ದು ಕಾಮ, ನಾನು ಕೊಡೋದು ಕಾಮ.
ಕೆಲವರು ಕ್ರೋಧವನ್ನು ಕೊಟ್ಟು ಬಿಡ್ತಾರೆ, ಕೋಪ. ಎಂತಾದರೂ ಸರಿ ಹೇಳಿದ್ದು ಕೇಳೋದಿಲ್ಲ. ನಾನು ಹೇಳಿದೆ ಸರಿ, ನೀನು ಹೇಳಿದ ಸರಿ, ನಾನು ಹೇಳಿದ್ದು ಸರಿ, ಅಷ್ಟೆ. ಸೊ ನೀನು ಏನು ಕೊಡ್ತೀಯ ಅದು ನೀನು ಪಡ್ಕೊಳ್ತೀನಿ ಅಂತ ಹೇಳಿ. ನೀನು ಏನು ಕೊಡ್ತೀ ಅದೇ ನಿನಗೆ ಸಿಗೋದು. ನೀನು ನಂಬಿಕೆ ಕೊಡ್ತೀಯ, ವಿಪರೀತ ನಂಬಿಬಿಡ್ತಾರೆ. ನೀನು ಶರಣಾಗತಿ ಆಗ್ತೀಯ, ನಿನ್ನಿಂತ ಹೆಚ್ಚಾದ ಶರಣಾಗತಿ ಅವರಾಗಿ ಬಿಡ್ತಾರೆ. ನೀನು ಪ್ರೀತಿ ಕೊಡ್ತೀಯ, ನಿನ್ನ 100 ಪಟ್ಟು ಪ್ರೀತಿ ಅವರು ಕೊಡ್ತಾರೆ. ನೀನು 1 ರೂಪಾಯಿ ಕೊಡ್ತೀಯ, 10 ರೂಪಾಯಿ ಅವರು ಕೊಡ್ತಾರೆ. ನೀನು ಮುದ್ದು ಮಾಡ್ತೀಯ, ಅವರು ಮುದ್ದು ಮಾಡ್ತಾರೆ. ಈ ಸತ್ಯ ವಿಚಾರ. ನೀನು ಗಂಡ ಅಂತ ತಿಳ್ಕೊಂಡ್ರೆ ಗಂಡನೇ, ನೀನು ಲವರ್ ಅಂತ ತಿಳ್ಕೊಂಡ್ರೆ ಲವರೇ, ನೀನು ಅಣ್ಣ ಅಂತ ತಿಳ್ಕೊಂಡ್ರೆ ಅಣ್ಣನೇ, ನೀನು ಅಪ್ಪ ಅಂತ ತಿಳ್ಕೊಂಡ್ರೆ ಅಪ್ಪನೇ, ನೀನು ಅಮ್ಮ ಅಂತ ತಿಳ್ಕೊಂಡ್ರೆ ಅಮ್ಮನೇ, ನೀನು ನನ್ನ ಅಣ್ಣ ಅಂತ ತಿಳ್ಕೊಂಡ್ರೆ ಅಣ್ಣನೇ. ಎಲ್ಲದಕ್ಕೂ ಅಪ್ಲೈ ಆಗ್ತದೆ ಅಂತ ಹೇಳೋದು ಲಾಸ್ಟಿಗೆ. ಸತ್ಯ ಸತ್ಯವೇ, ಸತ್ಯಮೇವ ಜಯತೆ. ಇದು ತಪ್ಪೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ 16,000 ಹೆಂಡತಿಯರು ಅಂತ ಹೇಳಿದಾರಲ್ವಾ? ಕಾರಣ ಏನು? ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡತಿಯರು ಇಲ್ಲ. 16,000 ಅಮ್ಮಂದ್ರೆ ಅವರನ್ನು ಪ್ರತಿ ಕ್ಷಣ ಕೂಡ ಪ್ರತಿಯೊಂದು ವಿಷಯಕ್ಕೆ ಕೂಡ ಸ್ವೀಕಾರ ಮಾಡ್ತಾಯಿದ್ರು. ಕೃಷ್ಣ 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 ಅಂತೇಳಿ. ಆ ರೀತಿ ಸ್ವೀಕಾರ ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ಧರ್ಮಪತ್ನಿಗೆ ಮಾತ್ರ ಸಾಧ್ಯ. ಈ ಧರ್ಮ ಎಂಬುದು ಬಂದದ್ದು ಇಲ್ಲಿಂದಲೇ ಅಂತ ಹೇಳೋದು. ಸತ್ಯಕ್ಕೆ ಧರ್ಮ ಇಲ್ಲ. ಅರ್ಥ ಆಗ್ತಾ ಹೇಳೋದು? ಸತ್ಯ ಒಂದೇ, ಅದು ಮೋಕ್ಷ, ಮುಕ್ತಿ. ಮುಕ್ತಿ ಮೋಕ್ಷ, ಫೈನಲ್ ಮೋಕ್ಷ. ಆದರೆ ಮುಕ್ತಿ 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 ಆಗಬೇಕು. ಮನುಷ್ಯ ಜನ್ಮ ಮನುಷ್ಯ ಜನ್ಮ ಮನುಷ್ಯ ಜನ್ಮ ಮನುಷ್ಯ ಜನ್ಮ ಮನುಷ್ಯ ಜನ್ಮ ಬರೋದಕ್ಕೆ ಮುಕ್ತಿ. ಅದು ಒಂದೇ ಇದರಲ್ಲಿ ಬರೋದು. ಅದು ಬೇರೆ ಜನ್ಮಕ್ಕೆ ಹೋಗುವುದಿಲ್ಲ. ಅದು ಅದಕ್ಕೆ ಮುಕ್ತಿಯಲ್ಲಿ ಬಂದರು ಅಂತ. ಅಂಥ ಮುಕ್ತಿ ಎಷ್ಟೋ ನೋಡಬೇಕು. ಎಷ್ಟೋ ಅಂಥ ಮುಕ್ತಿ ನೋಡಿದ ನಂತರ ಕೊನೆಗೆ ಆಗೋದು ಮೋಕ್ಷ. ಅರ್ಥ ಆಗ್ತಾ ಹೇಳೋದು? ಅಸತ್ಯ, ಅದಕ್ಕೆ ಯಾವುದೂ ಇಲ್ಲ. ಅದು ಒಂದು ಎರಡಾಗ್ತದೆ. ಒಂದು ಹೋಗಿ ಎರಡಾಗ್ತದಲ್ಲ, ಒಂದು ಹೋಗಿ ಎರಡಾಗುವಾಗ ಈ ಧರ್ಮ ಬರ್ತದೆ. ಆಗ ಧರ್ಮ ಬೇಕು. ಎಲ್ಲಿಗೆ ಬೇಕು ಧರ್ಮ? ಈ ಪ್ರಪಂಚಕ್ಕೆ ಬರುವಾಗ, ಈ ಪ್ರಪಂಚ ಸೃಷ್ಟಿ ಆಗುವಾಗ ಅದಕ್ಕೊಂದು ಧರ್ಮ ಬೇಕು, ಡೆಫಿನೆಟ್ ಬೇಕು. ಈ ಸೃಷ್ಟಿಯ ಉಗಮಕ್ಕೆ ಒಂದು ಧರ್ಮ ಬೇಕು. ಇನ್ನು ಸೃಷ್ಟಿ ಆಗಲಿಕ್ಕೆ ಇಲ್ಲ, ಅದು ಸತ್ಯ ಆಯಿತು, ಮೋಕ್ಷ. ಇನ್ನು ಆಗಲಿಕ್ಕೆ ಇಲ್ಲ, ಮುಗೀತಲ್ಲಿ. ಎಂತಲ್ಲ, ಶೂನ್ಯ ಸ್ಥಿತಿಗೆ ಹೋಗಿ ಆಯ್ತು. ಇನ್ನು ಯಾವುದೇ ಅವತಾರ ಆಗಲಿಕ್ಕೆಲ್ಲ ಏನಿಲ್ಲ. ಇನ್ನು ನನಗೆ ಈ ಭೂಲೋಕದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಲ್ಲ. ಬಂದ ಕೆಲಸ ಫಿನಿಶ್ ಅಂತ ಅದಕ್ಕೆ ಆತ್ಮಕ್ಕೆ ಯಾವಾಗ ಪರಿಪೂರ್ಣ ಅರಿವಾಗ್ತದೆ ಆವಾಗ ಅದು ಹೋಗಿಬಿಡ್ತದೆ. ಈ ಭೂಮಿಗೆ ಬರಬೇಕು. ಇನ್ನು ಸುಲಭದಲ್ಲಿ ಹೇಳ್ತೇನೆ, ಪುನಃ ಈ ಭೂಮಿಗೆ ಬರಬೇಕು ಅಂತ ಹೇಳುವಾಗ ಈ ಧರ್ಮದ ಅವಶ್ಯಕತೆ ಉಂಟು. ಆಗ ಒಂದು ಹೋಗಿ ಎರಡಾಗ್ತದೆ. ಆದ ಕಾರಣ ಹೇಳೋದು ಧರ್ಮ ಪತ್ನಿ. ಒಂದು ಹೆಣ್ಣಿಗೆ ಬೇಕಾಗಿ ಬಂದದ್ದು ಧರ್ಮ. ಈ ಧರ್ಮ ಯಾಕೆ ಬೇಕಾಗಿ ಬಂತು? ಒಂದು ತಾಯಿಗೆ ಬೇಕಾಗಿ ಬಂತು. ಈ ಧರ್ಮ ಯಾಕೆ ಬೇಕಾಗಿ ಬಂತು? ಮಣ್ಣಿಗೆ ಬೇಕಾಗಿ ಬಂತು. ಈ ಧರ್ಮ ಯಾಕೆ ಬೇಕಾಗಿ ಬಂತು? ದೇಹಕ್ಕೆ ಬೇಕಾಗಿ ಬಂತು. ಈ ಧರ್ಮ ಯಾಕೆ ಬೇಕಾಗಿ ಬಂತು? ಮನಸ್ಸಿಗೆ ಬೇಕಾಗಿ ಬಂತು. ಒಟ್ಟಿನಲ್ಲಿ ಹೇಳಿದರೆ ಈ ಧರ್ಮ ಎಂಬುದೇ ಶಕ್ತಿಗೆ ಬೇಕಾಗಿ ಬಂದ ವಿಷಯ. ಶಕ್ತಿ ಚೆನ್ನಾಗಿರಬೇಕು, ಹೆಣ್ಣು ಚೆನ್ನಾಗಿರಬೇಕು, ಅಮ್ಮ ಚೆನ್ನಾಗಿರಬೇಕು ಅಂತ ಹೇಳಿದರೆ ಧರ್ಮ ಪಾಲಿಸಲೇಬೇಕು. ಪ್ರತಿಯೊಬ್ಬರು ಪಾಲಿಸಬೇಕು. ಪ್ರತಿಯೊಂದು ಧರ್ಮದಲ್ಲಿ ಹೇಳಿದ ಒಂದೇ ವಿಚಾರ, ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ಗೌರವಿಸಿ, ಎಲ್ಲರಿಗೆ ಶರಣಾಗಿ. ಇದು ಪ್ರತಿ ಧರ್ಮದಲ್ಲಿ ಹೇಳಿದ ವಿಷಯ. ವಿಶ್ವಶಾಂತಿ, ಮಹಾಶಾಂತಿ ಪ್ರತಿ ಧರ್ಮದಲ್ಲಿ ಹೇಳಿದ ವಿಷಯ. ಅದು ಹೋಗ್ತಾ ಹೋಗ್ತಾ ಯಾವ ರೀತಿ ಆಯಿತು. ಎಲ್ಲದಕ್ಕೂ ಮೇಲಾದ ಒಂದು ಧರ್ಮ ಇದೆ. ಎಲ್ಲ ಧರ್ಮಕ್ಕೂ ಅದು ಬೇಕಾದ ಧರ್ಮ, ಅದೇ ಸನಾತನ ಧರ್ಮ, ಅದೇ ಪಂಚಭೂತ. ಅದಿಲ್ಲದೆ ಯಾವ ಧರ್ಮವೂ ಇಲ್ಲ. ಇದು ಸತ್ಯಜ್ಯೋತಿ ಜ್ಞಾನ ವೃತ. ಅರ್ಥ ಆಯ್ತಾ? ಸತ್ಯಜ್ಯೋತಿ ಜ್ಞಾನ ವೃತ ಅರುಳ್ ಪರಂಜ್ಯೋತಿ ತನಿಪೆರಂ ಕರುಣಿ ರಾಮಲಿಂಗ ಸ್ವಾಮಿ ಗುರುಪಾದಮಿ ಶರಣಂ. ಆಯ್ತು.
ಗುರುವಿನ ಪಾದವನ್ನು ಹಿಡ್ಕೊಂಡ್ರೆ ಆ ಗುರು ಹೇಗೋ ನುಡಿಸ್ತಾನೆ, ಅವನು ಹೇಗೋ ಮಾಡಿಸ್ತಾನೆ, ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ ಹೇಗೋ ಮಾಡಿಸ್ತಾನೆ ಅಂತ ಹೇಳಿದ ಗುರು. ಅದು ಅಷ್ಟು ಸುಲಭ ಅಲ್ಲ. ಆ ಗುರುವನ್ನು ಹಿಡ್ಕೊಳ್ಳಿಕ್ಕೆ ಗೊತ್ತಿರಬೇಕು. ಭಗವಂತ ನಿಮಗೆ ಪ್ರೀತಿ ಕೊಡ್ತಾನೆ, ಗುರು ನಿಮಗೆ ಪ್ರೀತಿ ಕೊಡ್ತಾನೆ. ಸೊ ಆ ಪ್ರೀತಿ ನಿಮಗಲ್ಲ. ಆ್ಯಕ್ಚುಲಿ ಈ ಪ್ರೀತಿ ನಾನು ಹೇಗೆ ನಿಮಗೆ ಪ್ರೀತಿ ಕೊಟ್ಟಿದ್ದೇನೆ ಅದೇ ರೀತಿ ಆ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹಂಚು. ನಾನು ಇಂಥ ನಗ್ತೇನೆ, ನಾನು ನನ್ನ ಕೈಯಿಂದ ಊಟ ಮಾಡ್ತೇನೆ, ಅಲ್ವಾ? ಹಾಂ, ನೀನು ಏನು ಸೇವೆ ಹೇಳಿದ್ರು ಹೇಳ್ತೇನೆ ನಾನು. ಸರಿಯಮ್ಮ ಮಾಡು, ಹಾಂ ಸರಿಯಪ್ಪ ಮಾಡು ಹೇಳಿ ಹೇಳ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ಆಗ ಅದು ಕೊಡುತ್ತೇವಲ್ಲ ಆ ಸೇವೆ, ಆ ಸೇವೆಯಲ್ಲಿ ಸಿಕ್ಕುವ ಜ್ಞಾನ, ಅನೇಕ ಜ್ಞಾನ ಸಿಗ್ತದೆ, ಅದು ಅವರವರ ಅಂತರ್ಜ್ಞಾನಕ್ಕೆ ಬಿಟ್ಟದ್ದು. ಆ ಜ್ಞಾನವನ್ನು ನೀವು ಹಂಚಲಿಕ್ಕೆ ಹಾಂ, ಅದು ನೀವು ಹಂಚುವಾಗ ಗೊತ್ತಾಗೋದು ನಿಮಗೆ ನಿಮ್ಮ ಒಳಗಿನ ಸ್ಥಿತಿ ಏನು ಅಂತೇಳಿ. ಆ ಜ್ಞಾನ ನಿಮ್ಮೊಳಗೆ ಇಟ್ಟರೆ ಅದು ಕೆಟ್ಟೋಯ್ತದೆ. ಅದು ಅನೇಕ ವಿಷಯಗಳು ಯಾವ್ಯಾವ ರೀತಿಯಲ್ಲಿ ಮಿಕ್ಸ್ ಆಗಿಕೊಳ್ತದೆ. ಬೀಜ ಬಾಕ್ಸಲ್ಲಿ ಟ್ರೈನ್ ಪ್ರಯೋಜನ ಇಲ್ಲ, ಬೀಜ ಮಣ್ಣಿಗೆ ಹಾಕಿದರೆ ಪ್ರಯೋಜನ. ಹಾಂ, ಇದನ್ನು ಆಲೋಚನೆ ಮಾಡಬೇಕು. ಹಾಗೆ ಈ ಸಲ ಗುರುಮಾಲೆ ಧಾರಣೆ ಮಾಡಿದಲ್ಲಿ ಶ್ರೀ ಗುರುದೇವರ ಆಶೀರ್ವಾದದಿಂದ, ಶಕ್ತಿವೇಲ್ ಗುರುದೇವರ ಆಶೀರ್ವಾದ, ಗುರುದೇವರ ಆಶೀರ್ವಾದ, ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ, ನಮ್ಮ ಗುರು ಪರಂಪರೆ ಮಲೆಮಹದೇಶ್ವರ ತಾತ, ಕೆಂಡಕಣ್ಣೇಶ್ವರ ತಾತ ಪಾಟಿ, ವೆಳ್ಳಿಂಗಿರಿ ಮಲೆಯಪ್ಪ, ವೆಳ್ಳಿಂಗಿರಿ ಮಲೆಯಮ್ಮ, ಎಲ್ಲ ಗುರು ಪರಂಪರೆ ಎಲ್ಲಿವರೆಗೆ ಹೋಗ್ತದೆ? ಹಿಮಾಲಯದವರೆಗೆ ಹೋಗ್ತದೆ. ಎಲ್ಲಿಂದ? ಕನ್ಯಾಕುಮಾರಿ ಹಿಡಿದು ಹಿಮಾಲಯದವರೆಗೆ ಹೋಗಿ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಹೋಗ್ತದೆ. ಈ ಸತ್ಯ ವಿಷಯ. ಬರ್ತಾ 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 ಚೇಂಜ್ ಆಗಿದೆ. ಮೂಲ ಮರೆತು ಹೋಯ್ತಲ್ಲ, ಮೂಲ ಮರೆತು ಹೋಗಿ ಆ ಕಡೆ ಈ ಕಡೆ ಎಲ್ಲ ಹೋಯ್ತದೆ. ಹಾಗೆ ಹೇಳೋದು, ಈ ಸಲ ತೈಪೂಜೆ ಲೋಕಕ್ಕೆ ಒಳಿತಾಗಬೇಕು. ಯಾಕೆ ಅಂತೇಳಿದರೆ 2026 ಭಾಳ ಕಷ್ಟ ಇದೆ. ಅಷ್ಟು ಸುಲಭವೇ ಇಲ್ಲ. 2026ರಲ್ಲಿ ಜರ್ನಿ ಮಾಡೋದು, ಆಗ ದೊಡ್ಡದಾಗಿ ಬರೋದು ಒಂದು ಸಣ್ಣದಾಗಿ ಹೋಗಲಿ ಅಂತೇಳಿ ಎಲ್ಲ ಭಕ್ತರಿಗೂ ಸಂದೇಶ ಇದೆ. ಅರ್ಥ ಆಯ್ತಾ? ನಮ್ಮ ಗುರುಮನೆ ಭಕ್ತರಲ್ಲಿ ಕೊಡುವ ಒಂದು ಪವಿತ್ರ ಸಂದೇಶ, ದಿವ್ಯ ಸಂದೇಶ ಇದೆ. ಭಾಳ ಸೂಕ್ಷ್ಮವಾಗಿ, ಪ್ರೀತಿಯಿಂದ, ಭಯಭಕ್ತಿಯಿಂದ ಈ ತೈಪೂಜೆಯಲ್ಲಿ ಭಾಗವಹಿಸಿ ಈ ಗುರುಮಾಲೆ ಧಾರಣೆ ಮಾಡಿದಲ್ಲಿ 1 ವರ್ಷದಿಂದ ಈ ವರ್ಷಕ್ಕೆ ಎಷ್ಟು ಬದಲಾವಣೆ ಆಯಿತು ಅಂತ ಹೇಳೋದಕ್ಕೆ ಒಂದು ಪರಮಶ್ರೇಷ್ಠ ಒಂದು ಪವಿತ್ರ ಆತ್ಮ ನನಗೆ ಸಿಕ್ಕಿದೆ. ಇಲ್ಲಿದೆ. ಆ ಆತ್ಮಕ್ಕೆ ನಾನೊಂದು ಹೆಸರಿಟ್ಟಿದ್ದೇನೆ, ಸಿದ್ಧ ಅಂತೇಳಿ. ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಕ್ಕೆ ಹೆಸರು ಸಿದ್ಧ. 1 ವರ್ಷದಲ್ಲಿ ಇವತ್ತಿಷ್ಟು ಪರಿವರ್ತನೆಯಾಗಿ, ಇಷ್ಟು ಪರಿಪೂರ್ಣ ಶರಣಾಗತಿಯಾಗಿ, ಇಷ್ಟು ವಿಷಯವನ್ನು ಈ ತೈಪೂಜೆಗೆ ನಮಗೆ ಒಂದು ವರದಾನವಾಗಿ ಕೊಟ್ಟಿದ್ದರು. ಅವನ ವರ ಇದು, ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಅವನ ಒಳಗಿನ ಸೇವೆ, ಅವನ ಆತ್ಮನ ಸಮರ್ಪಣೆ ಎಷ್ಟು ಅಂತೇಳಿ ಅವನ ವರವನ್ನು ಲೋಕಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳೋದು. ಲೋಕ ಕಲ್ಯಾಣಕ್ಕೆ ಬೇಕಾಗಿ ಎಷ್ಟು ಪವಿತ್ರವಾದ ಅಪ್ಪ ಅಮ್ಮ ಆಗಿರ್ಬೋದು ಹೇಗೆ ಜನ್ಮ ಕೊಟ್ಟವರು ಅಲ್ವಾ? ಎಷ್ಟು ಪವಿತ್ರವಾದ ಅಪ್ಪ ಅಮ್ಮ ಆಗಿರ್ಬೋದು ಅಂತ ಹೇಳೋದು. ಇದು ಅಪ್ಪ ಅಮ್ಮನಿಗೆ ಗೊತ್ತಾಗೋದಿಲ್ಲ, ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಆದರೆ ಅದು ಆತ್ಮ ಏನು ಮಾಡಬೇಕು ಅದು ಮಾಡಿಯೇ ಮಾಡ್ತದೆ. ಈ ಸತ್ಯ, ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಹೇಳೋದು, ಗುರುಮಾಲೆ ಧಾರಣೆ ಮಾಡಿ ಸನ್ಮಾರ್ಗ ಜ್ಞಾನ ಜ್ಯೋತಿ ವೃತ್ತ ಮಾಡಿ ಅದರಲ್ಲಿ ಏನೆಲ್ಲ ಸಿಗ್ತದೆ, ಏನೆಲ್ಲ ಅನುಭವಿಸ್ಲಿಕ್ಕೆ ಆಗ್ತದೆ ಅಂತ ಹೇಳೋದಕ್ಕೆ ಒಂದು ಪವಿತ್ರ ಉದಾಹರಣೆ, ಪರಮಶ್ರೇಷ್ಠ ಉದಾಹರಣೆ ಸಿದ್ಧನನ್ನು ಇಟ್ಟುಕೊಂಡು ಎಲ್ಲ ಭಕ್ತಾದಿಗಳಿಗೆ ಒಂದು ದಿವ್ಯ ಅನುಗ್ರಹ, ಗುರುದೇವರ ಕೃಪಾಶೀರ್ವಾದ, ಗುರುಮಾಲೆ ಧಾರಣೆ ಮಾಡಿದವರಿಗೆಲ್ಲ ಯಾವ ರೀತಿ ಆಗ್ತದೆ, ಇದರ ಒಳಗಿನ ವಿಷಯ ಏನು ಅಂತ ತಿಳಿದುಕೊಳ್ಳಲಿಕ್ಕೆ ಇದು ಒಂದು ದಿವ್ಯ ಅನುಗ್ರಹ. ಈ ಸಮಯ ಸಂದರ್ಭ ಪರಿಸ್ಥಿತಿ, ಈ ಕ್ಷಣದಲ್ಲಿ ಯಾರು ಮಾತಾಡಿದರು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಆದರೆ ಮಾತಾಡ್ತಾರೆ. ಇದು ಸತ್ಯ ಅಲ್ವಾ? ಹಾಂ, ಕುಡಿಯುವ, ಖಂಡಿತವಾಗಿ ಕುಡಿಯುವ, ಕುಡಿ. ಕಾಫಿ ಕುಡಿಯುವ ಅಂತ ಹೇಳ್ತಾರೆ. ಕುಡಿಯುವ. ನೋಡು, ಆತ್ಮಕ್ಕೆ ಬೇಕಿತ್ತು, ಅವರ ಬಾಯಿಂದ ಬಂತು ಕೂಡಲೇ
ಏನಾದ್ರು ಸ್ವಲ್ಪ ತಗೊಳ್ಳಿ ಗುರುಗಳೇ ಅಂತೇಳಿ ಅಲ್ವಾ. ಇದು ಅವರ ಅನುಭವ, ಬೇರೆ ಅಂತ ಹೇಳಿ ಸಾಧ್ಯ ಇಲ್ಲ, ಅವರವರ ಅನುಭವ ಇದು. ಈ ಸಮಯದಲ್ಲಿ ಯಾರೋ ಒಬ್ಬರು ಇವರಿಗೆ ಏನೋ ಒಂದು ವಿಷಯ ಇವರೊಳಗಿಂದ ಬರ್ತಾ ಉಂಟು, ಸತ್ಯ ವಿಚಾರ. ಸ್ವಲ್ಪ ಹೊತ್ತಿನ ಆದ್ರಂತ ಮೇಲೆ ಅದು ಬೇರೆ ಆಗ್ಬೋದು, ಏನೋ ಆಗ್ಬೋದು, ಅದು ಬೇರೆ ವಿಷಯ. ನೋಡು, ಕ್ಷಣದಲ್ಲಿ ಆಯ್ತು. ಸ್ವಲ್ಪ ಹೊತ್ತಿ ಹಾಕಿ, ಕ್ಷಣದಲ್ಲಿ ಅಲ್ವಾ. ಹಾಗೆ ಪ್ರಕೃತಿಯಿಂದ ಬರೋ ವಿಷಯವನ್ನು ಕೂಡಲೇ ಹಿಡ್ಕೊಳ್ಳಿ ಕಲಿಬೇಕು ಅಂತ ಹೇಳೋದು. ಅದು ಗುರು ಸೇವೆಯಲ್ಲಿ ಮಾತ್ರ ಸಾಧ್ಯ, ಬೇರೆ ಏನು ಮಾಡಬೇಕಾಗಿಲ್ಲ ಅಂತ ಹೇಳೋದು. ಹಾಗಿದ್ದು ಬಲವಂತ ಆಗಬಾರ್ದು, ಬಲವಂತ ಆಗಲೇಬಾರದು. ಗುರು ಸೇವೆ ಎಂಬುದು ಅವರ ಆತ್ಮಾರ್ಪಣವಾಗಿ, ಅವರ ಇಷ್ಟದಿಂದ, ಅವರ ಮನೆಯವರ ಎಂತ ಹೇಳೋದು ಪರ್ಮಿಷನ್ಗೆ ಅಂತ ಹೇಳೋದು, ಮನೆಯವರ ಒಪ್ಪಿಗೆ. ಅರ್ಥ ಆಯ್ತಲ್ವ. ನೋಡು, ಬ್ರಿಟಿಷ್ನವ ಎಷ್ಟು ತಲೆ ಕಾಯ್ತಿದ್ದಾನೆ ಅಂತೆ ಅಲ್ವಾ. ಇದು ಸತ್ಯ. ಮನೆಯವರ ಒಪ್ಪಿಗೆಯನ್ನು ಪಡ್ಕೊಂಡು ಬಂದು ಗುರು ಸೇವೆ ಮಾಡೋದಾದರೆ ಎಲ್ಲರಿಗೂ ಒಂದು ಪೂರ್ವಜನ್ಮದ ಪುಣ್ಯವು ಇದ್ದರೆ ಖಂಡಿತವಾಗಿ ಗುರು ಸೇವೆ ಸಿಗ್ತದೆ. ಎಲ್ಲರಿಗೂ ಗುರು ಸೇವೆ ಸಿಗುವುದಿಲ್ಲ. ಅದೆಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಇಬ್ಬರಿಗೂ ಸಿಗಬಹುದು ಗುರು ಸೇವೆ ಅಂತೇಳಿ. ಗುರು ಸೇವೆಯಿಂದ ಒಂದು ಆತ್ಮಜ್ಞಾನ ಪಡೆದುಕೊಳ್ಳುವ, ಗುರು ಸೇವೆಯಿಂದ ಏನೋ ಒಂದು ಜ್ಞಾನವನ್ನು ಪಡೆದುಕೊಳ್ಳುವಂಥ ಸ್ಥಿತಿ ಅದೆಷ್ಟೋ ಕೋಟಿಯಲ್ಲಿ ಬೆರಳೆಣಿಕೆಯಷ್ಟು ವ್ಯಕ್ತಿಗಳಿಗೆ ಇರ್ಬೋದು. ಇಷ್ಟೇ ಹೇಳೋದು. ಬೇರೆಲ್ಲ ಗುರು ಭಕ್ತರುಗಳೇ ಎಲ್ಲ ಒಂದೊಂದು ರೀತಿಯ ಆಸೆಯಲ್ಲಿ, ಎಕ್ಸ್ಪೆಕ್ಟೇಷನಲ್ಲೇ ಬರೋದು. ಇಷ್ಟೇ ಹೇಳೋದು ನಾನು. ಆದ ಕಾರಣ ಹೇಳೋದು, ಅವರವರ ಆತ್ಮಕ್ಕೆ ತಕ್ಕ ಹಾಗೆ, ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಗುರು ಸೇವೆಯನ್ನು ಮಾಡಿದರೆ ಅದರಲ್ಲಿ ಎಷ್ಟು ಪವಿತ್ರತೆ ಸಿಗ್ತದೆ, ಅದೆಷ್ಟು ಆನಂದ ಸಿಗ್ತದೆ ಅಂತೇಳಿ ಅದು ನೀವೇ ಕಂಡುಕೊಳ್ಬೋದು. ಇದು ಯಾವುದೇ ಕಾರಣಕ್ಕೂ ಬಲವಂತ ಆಗಬಾರ್ದು. ಗುರುವಿನ ಹತ್ರ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲಲ್ಲ, ಭಗವಂತನ ಮುಂದೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲ. ಸುಮ್ಮನೆ ಕೂತ್ಕೊಳ್ಳೋದಷ್ಟೇ. ಅದು ಯಾವುದೋ ರೀತಿಯಲ್ಲಿ ಸಿಗ್ತದೆ. ಕೂತ್ಕೊಳ್ಳೋವಾಗ ಶುದ್ಧದಲ್ಲಿ ಕೂತ್ಕೋ, ಕೂತ್ಕೊಳ್ಳೋವಾಗ ಮುಗ್ಧತೆಯಲ್ಲಿ ಕೂತ್ಕೊಳ್ಳೋವಾಗ ಶರಣಾಗತಿಯಲ್ಲಿ ಕೂತ್ಕೋ. ಹೇಳ್ತಾರೆ, ಓ ಅಲ್ಲಿ ಹೋಗಿ ಸ್ವಲ್ಪ ಗುಡಿಸ್ಬಿಡಪ್ಪ ಅಂತೇಳಿ, ಓ ಅಲ್ಲಿ ಹೋಗಿ ಸ್ವಲ್ಪ ಕಕ್ಕಸ್ ತೊಳೆದು ಬಿಡಪ್ಪ ಅಂತ ಹೇಳ್ತಾರೆ, ಓ ಅಲ್ಲಿ ಹೋಗಿ ಸ್ವಲ್ಪ ನೀರಿನ ಟ್ಯಾಂಕಿ ತೊಳೆದು ಬಿಡಪ್ಪ ಅಂತ ಹೇಳ್ತಾರೆ. ಈಗ ಅಲ್ಲೆಲ್ಲ ಊಟ ಮಾಡಿ ಸ್ವಲ್ಪ ಎಂಜಿಲ್ ತೆಗಿಬಿಡಪ್ಪ ಅಂತ ಹೇಳ್ತಾರೆ. ಅಲ್ಲಿ ಎಲೆ ಹಾಕಿದ್ರೆ ಎಲ್ಲ ತೆಗೆದು ಬಿಡಪ್ಪ ಅಂತ ಹೇಳ್ತಾರೆ. 4 ಜನಕ್ಕೆ ಅನ್ನ ಬಳಸು ಅಂತ ಹೇಳ್ತಾರೆ. ಎಲ್ಲವೂ ಹೇಳ್ತಾರೆ, ಎಲ್ಲವೂ ಮಾಡಲೇಬೇಕು. ಇದೆಲ್ಲ ಬೇರೆ ಬೇರೆ ಅಲ್ಲ. ದಿನನಿತ್ಯ ಅವನು ಮಾಡುವ ಸೇವೆಯೇ. ಅದನ್ನು ಹೆಚ್ಚುತ್ತಾ ಹೋದರೆ ಎಲ್ಲ ಸೇವೆ ಮಾಡಲಿಕ್ಕೆ ಆಗ್ತದೆ. ಅವನಿಗೆ ಅವನು ಮಾಡೋದಿಲ್ವಾ? ಅವನನ್ನು 2 ತಗೊಳ್ಬೇಕು, ಅವನನ್ನು 3 ತಗೊಳ್ಬೇಕು, ಅವನನ್ನು 4 ತಗೊಳ್ಬೇಕು, ಅವನನ್ನು 5 ತಗೊಳ್ಬೇಕು, ಅವನನ್ನು 10 ತಗೊಳ್ಬೇಕು, ಅವನನ್ನು 100 ತಗೊಳ್ಬೇಕು. ಹಾಗಾದೆಲ್ಲ ಅವನೇ ಅಲ್ವಾ? ಆಗ ಸೇವೆ ಮಾಡಲಿಕ್ಕೆ ಎಷ್ಟು ಸುಲಭ ಆಗ್ತದೆ. ಈ ವಿಚಾರ ತನ್ನ ಒಳಗೆ ಬರಬೇಕು ಎಲ್ಲರಿಗೆ. ನಾನು ಹೇಳಿದೆ ಅಂತೇಳಿ ಯಾರು ಮಾಡಬಾರ್ದು, ಅದು ಆಗೋದು ಇಲ್ಲ ಅಲ್ವಾ. ಬೆಳಿಗ್ಗೆ ಬಾತ್ರೂಮಿಗೆ ಹೋಗ್ತೇವ, ಅಲ್ಲಿ ಉಜ್ತೇವ, ಟಾಯ್ಲೆಟಿಗೆ ಹೋಗ್ತೇವ, ಅಲ್ಲೆಲ್ಲ ಕ್ಲೀನ್ ಮಾಡ್ತೇವ, ನಾವೇ ನೀರು ಹಾಕಿ ಕ್ಲೀನ್ ಮಾಡಿ ಬರ್ತೇವಲ್ಲ. ಅದು ಬಾಕ್ಯದಲ್ಲಿ ಯಾಕೆ ಆಗೋದಿಲ್ಲ? ನಮ್ಮ ಮನೆಯನ್ನು ಕಸ ಇದ್ದರೆ ನಾವು ಗುಡಿಸ್ತೇವಲ್ಲ, ಅದು ಬೇರೆ ಕಡೆ ಯಾಕೆ ಆಗೋದಿಲ್ಲ? ನಮ್ಮಲ್ಲಿ ಪಾತ್ರೆ ಇದ್ದರೆ ನಾವು ತೊಳಿತೇವಲ್ಲ, ಅದು ಇನ್ನೊಂದು ಕಡೆ ಯಾಕೆ ಆಗೋದಿಲ್ಲ? ಆಗ ನಾವು ಇನ್ನೊಬ್ಬರಾಗಿ ಇನ್ನೊಬ್ಬರಾಗಿ ಆದರೆ ನಮ್ಮನ್ನು ನಾವು ಎಲ್ಲರಲ್ಲಿ ನೋಡಿಕೊಂಡರೆ ಎಲ್ಲವೂ ಆಗ್ತದೆ. ಇದಕ್ಕೆ ಪ್ರೀತಿ ಅಂತ ಹೇಳೋದು. ಇದಕ್ಕೆ ಪ್ರೀತಿ, ಇದಕ್ಕೆ ಗೌರವ. ನಮಗೆ ಅಶ್ವಿ ಆಗ್ತದೆ, ಊಟ ಮಾಡ್ತೇವೆ, ಪಕ್ಕದಲ್ಲಿದ್ದ ಊಟ ಮಾಡಿದ್ನಾ, ಅಲ್ಲಿದ್ದ ಊಟ ಮಾಡಿದ್ನಾ ಎಂಬ ಚಿಂತೆ ಬರಬೇಕು. ಒಬ್ಬ ಕಷ್ಟಪಟ್ಟು ಸೇವೆ ಮಾಡ್ತಾನೆ, ಅವನು ಏನು ಗೊತ್ತಿರೋದಿಲ್ಲ, ಇವತ್ತೇ ಬಂದಿರ್ತಾನೆ, ಇವನು ಹೇಗೆ ಸೇವೆ ಮಾಡ್ತಾನೆ ನೋಡುವ ಅಂತ ಹೇಳಿದರೆ ಅದಾಗಲಿಕ್ಕಿಲ್ಲ. ಅವನೊಟ್ಟಿಗೆ ಸೇರಬೇಕು, ಅವನೊಟ್ಟಿಗೆ ಹೇಳಿಕೊಡಬೇಕು, ಅವನೊಟ್ಟಿಗೆ ಪಳಗಬೇಕು. ಆಗ ಒಂದಿಷ್ಟು ಸಂತೋಷ ಆಗ್ತದೆ, ಅದನ್ನು ತೃಪ್ತಿಯನ್ನು ಕಂಡುಕೊಳ್ತಾನೆ ನಾವು ಅಲ್ವಾ. ಇಂಥ ಗುಣಗಳೆಲ್ಲ ಬರಬೇಕು ಅಂತ ಹೇಳಿದರೆ ಗುರುವಿನ ಸೇವೆ ಬಹಳ ಮುಖ್ಯ. ಒಂದು ಕಠಿಣವಾದ ಗುರು ಜೀವನದಲ್ಲಿ ಬೇಕೇ ಬೇಕು, ಡೆಫಿನೆಟ್ಲಿ. ಇಲ್ಲದಿದ್ದರೆ ಎಷ್ಟು ಪರಿವರ್ತನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟಕ್ಕೂ ನಿಮ್ಮ ಆತ್ಮ ಡಿಸೈಡ್ ಮಾಡಿ ಸೇವೆ ಮಾಡುವಂಥ ವಿಚಾರ.
ಎಲ್ಲಿ ಗುರುದೇವರು ಬನ್ನಿ ನನ್ನ ಸೇವೆ ಮಾಡಿ, ಹೀಗೆ ಆಗ್ತದೆ ಹಾಗೆ ಆಗ್ತದೆ, ಪರಿಹಾರ ಉಂಟು, ಹಾಗೆ ಉಂಟು ಹೀಗೆ ಉಂಟು ಹೇಳಲೇ ಇಲ್ಲ. ಬಾಪ ಸೇವೆ ಮಾಡು, ಪುಣ್ಯ ಕಟ್ಟಿಗೆ ಹೋಗ್ತಾನೆ ಇರು. ಆಪ್ಷನ್ ಬೇಕಾದಷ್ಟು ಉಂಟು ಸೇವೆ ಮಾಡಲಿಕ್ಕೆ. ಗೋ ಸೇವೆ ಮಾಡ್ತೀಯಾ, ಗೋ ಸೇವೆ ಮಾಡು. ಪಾತ್ರೆ ತೊಳಿತೀಯಾ, ಪಾತ್ರೆ ತೊಳಿ. ಅಡುಗೆ ಮಾಡ್ತೀಯಾ, ಅಡುಗೆ ಮಾಡು. ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀಯಾ, ಪೂಜೆ ಮಾಡು. ಅಲ್ಲಿ ಗುಡಿಸ್ತೀಯಾ, ಗುಡಿಸು. ಒಟ್ಟಿನಲ್ಲಿ ಯಾರ ಮನಸ್ಸು ಕೆಡಿಸಬೇಡ ಅಷ್ಟೇ. ನಿನ್ನ ಆತ್ಮಕ್ಕೆ ಏನು ತೃಪ್ತಿಯಾಗಿ ನೀನು ಸೇವೆ ಮಾಡ್ತೀವಿ ಆ ಸೇವೆಯನ್ನು ಮಾಡ್ತಾನೆ ಇರು. ಆ ಸೇವೆಯನ್ನು ಬಿಡಬೇಡ. ಶುದ್ಧದಲ್ಲಿ ಮಾಡು. ಆ ಪುಣ್ಯ ನಿನಗೆ ಅಲ್ವ ಬರೋದು, ಬೇರೆ ಯಾರಿಗೆ ಹೋಗೋದಲ್ಲ. ನಿನಗೆ ಬೇಕಾದ ಸಂಪಾದನೆ ನೀನೇ ಮಾಡ್ತಿರೋದು. ನಿನಗೆ ಬೇಕಾದ ಸಂಪಾದನೆ ನೀನೇ ಮಾಡ್ತಿರೋದು. ಪ್ರೀತಿಯಿಂದ ಮಾತಾಡು, ಸಹನೆಯಿಂದ ಮಾತಾಡು, ಗೌರವದಿಂದ ಮಾತಾಡು. ಇದೆಲ್ಲ ಸಂಪಾದನೆ, ಪುಣ್ಯ ಸಂಪಾದನೆ. ಇದನ್ನು ಮಾಡಲಿಕ್ಕೆ ಅವಕಾಶಗಳು ಬೇಕಾದಷ್ಟು ಉಂಟು. ಫೀಸು ಬೇಡ, ಇಲ್ಲ ಯಾವುದು ಕಾಣಿಕೆ ಬೇಡ. ನಿನ್ನನ್ನು ನೀನು ತಿಳಿಬೇಕಾ, ನೀನು ಮೌನವಾಗಿ ಸೇವೆ ಮಾಡಲಿಕ್ಕೆ ಕಲಿ. ನಾನು ಏನು ಹೇಳ್ತಾ ಅದು ಮಾಡ್ತಾ ಹೋಗಾಚೆ, ಹಿಂದೆ ಮುಂದೆ ನೋಡಬೇಡ. ಅದು ಎಲ್ಲಿಗೆ ಹೋಗಿ ಸೇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಅರ್ಥ ಆಗ್ತಾ ಹೇಳೋದು ಅಂಥದ್ರಲ್ಲಿ ಈ ಒಂದು ಮಗು ಒಂದು ಉದಾಹರಣೆ ಅಂತ ಹೇಳೋದು. ಗುರುಮಾಲೆ ಧಾರಣೆ ಮಾಡಿದ್ರಲ್ಲಿ ಕುಡಿಯುವ. ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ, 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 ನಮಃ ಶಿವಾಯ.